ಇವತ್ತು ಶಿವರಾತ್ರಿ ಗಂಗೆಯ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ಶಿವರಾತ್ರಿ ಹಬ್ಬವನ್ನು ವಿಭಿನ್ನವಾಗಿ ಮಾಡ್ತಾರೆ. ಯಾಕೆಂದರೆ ಜಗತ್ತಿನ ಒಡೆಯ ಈಶ್ವರ ಲೋಕನಾಯಕ. ಬಹುಶಃ ನಾನು ಬೆಳಗ್ಗೆಯಿಂದ ಇದು 8ನೇ ಟೆಂಪಲ್ಗೆ ಬಂದಿರೋ ಅಂಥದ್ದು. ಪ್ರತಿ ಜಾಗದಲ್ಲೂ ಅಭಿಷೇಕ, ಪ್ರತಿ ಜಾಗದಲ್ಲೂ ಈ ಅನ್ನಾಭಿಷೇಕ ಅಂದರೆ ಫಲಹಾರ ಎಲ್ಲ ಕಡೆ ತುಂಬ ಚೆನ್ನಾಗಿ ವಿಜೃಂಭಣೆಯಾಗಿ ನಡೀತಾ ಇದೆ. ಭಗವಂತನು ಈ ಲೋಕದಲ್ಲಿ ವಾಸ ಮಾಡೋವಂಥವ್ರು ಎಲ್ಲರಿಗೂ ಆಯುರ ಆರೋಗ್ಯ ಹಚ್ಕೊಳ್ಳಿ. ಭಾರತದಲ್ಲಿ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಭಗವಂತನು ಅಂತ ಈ ಸಮಯದಲ್ಲಿ ಹೇಳ್ತಾ, ಇವತ್ತು ವರದರಾಜ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಇದು 500 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಇದು ಬಹುಶಃ ಚೋಳರ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ. ಇದು ಅನೇಕರಿಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಹಳೆಯ ಬುಕ್ಕು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಓದಿದಾಗ ಗೊತ್ತಾಗುತ್ತೆ. ನಿಜವಾಗಲೂ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ, ವರದರಾಜ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಶಿವರಾತ್ರಿ ಮಹೋತ್ಸವ ನಡೀತಾ ಇದೆ. ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಕ್ಷೇತ್ರದಲ್ಲಿ ಈಗ ಗಂಗಾ ನೀರಿನಿಂದ ಗಂಗೆಯನ್ನು ತಂದು ಇಲ್ಲಿ ಅಭಿಷೇಕ ಮಾಡುವಂಥದ್ದು ಇದೆಯಲ್ಲ ಬೆಂಗಳೂರಿನಲ್ಲಿ, ಅದು ಕೂಡ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಹಮ್ಮಿಕೊಂಡಿದ್ದೀರಿ. ನಾನು ಭಾಳಷ್ಟು ಕಳೆದ ಬಾರಿ ತಂದಿರೋ ಅಂಥ ಗಂಗೆ ಭಾಳಷ್ಟು ಉಳಿಸ್ಕೊಂಡಿದ್ದೆ. ಅದನ್ನು ಅನೇಕ ಟೆಂಪಲ್ಗಳಿಗೆಲ್ಲ ಕೊಟ್ಟಿದ್ದೀನಿ. ಇವತ್ತು ಗಂಗೆಯಿಂದ ಪೂಜೆ ಆಗಬೇಕು ಅಂತ. ಯಾಕೆಂದರೆ ಒಂದು ಪವಿತ್ರ ಗಂಗಾ ನದಿ ಒಂದು ಪವಿತ್ರ ನಮಗೆ, ನಮ್ಮ ದೇಶದಲ್ಲಿ. ಆ ನದಿಯ ಒಂದು ಇದರಿಂದ ನಾವು ಅಭಿಷೇಕ ಮಾಡಿದಾಗ ನಮ್ಮ ಪುಣ್ಯ ನಮಗೆ ದೊರೀತದೆ ಅನ್ನೋ ಒಂದು ಕಲ್ಪನೆ ಹಿಂದೂಗಳಲ್ಲಿ. ಅದರಿಂದ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ನಡೀತಾ ಇದೆ. ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.